ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾಮದ ಹಲಗೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಹಳೆ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಅಮ್ಮನ ರೆಸಿಪಿ. ನೋಡಿ ಹೇಗಿರುತ್ತೆ ಅಂತ ನೀವು ಟೇಸ್ಟ್ ಮಾಡಿ ನೋಡಿ. ಓಕೆ, ಇಷ್ಟ ಆದರೆ ನೀವು ಮಾಡೋಕ್ಕೆ ಶುರು ಮಾಡಿ. ಸೊ ಇಲ್ಲಿ ನೋಡಿ, ಇವಾಗ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ 2.5 ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದೇನಪ್ಪ ಇಲ್ಲಿ 2 ಹಚ್ಚಿದೆ ಅಂದ್ಕೋಬೇಡಿ. ಇದಾದಮೇಲೆ ಸ್ವಲ್ಪ ಹಾಕಿದ್ದೀನಿ ಸ್ವೀಟ್ ಕಡಿಮೆ ಆಗುತ್ತೆ ಅಂತ. ಸೊ ಇಲ್ಲಿ 1.5 ಚೊಂಬು ಅಂದರೆ 5ರಿಂದ 6 ಗ್ಲಾಸು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ಇಲ್ಲಿ ನಾವು ಒಂದು ತಟ್ಟೆ ತೊಗೊಂಡು ಅದಕ್ಕೆ ತುಪ್ಪನ ಸವರ್ಕೊಂಡು ಅದ್ರ ಮೇಲೆ ಗಸಗಸೆನ ಉದುರಿಸ್ಕೊಳ್ಳೋಣ. ಸೊ ಗಸಗಸೆ ಹಾಕಿದ ನಂತರ ಕಾಯಿ ತುರಿ ಹಾಕ್ಕೊಳ್ಳಿ. ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ಬೆಸ್ಟು. 2ರಿಂದ 3 ದಿನ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೋಬೇಕಂತ ಏನಿಲ್ಲ, ಆಚೆನೇ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿದ್ರೆ ಮಾಡಿದ ದಿನವೇ ಖಾಲಿ ಮಾಡಬೇಕು. ನೋಡಿ, ಇಲ್ಲಿ ಕುದಿ ಬಂದಮೇಲೆ ನಾಮದಲ್ಗೆ ಹಿಟ್ಟನ್ನು ಹಾಕೋಬೇಕು. ನಾಮದಲ್ಗೆಗೆ ಏನೇನು ಹಾಕಿದ್ದೀವಿ ಅಂತ ಹೇಳಿದ್ರೆ, ಹಿಟ್ಟು ಮಾಡ್ಸೋಕ್ಕೆ 4 ಗ್ಲಾಸು ಅಕ್ಕಿ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು ಕಂದು ಬಣ್ಣ ಬರೋ ತನಕ. ಅದಾದಮೇಲೆ ಅದಕ್ಕೆ 4 ಏಲಕ್ಕಿ ಮತ್ತು ಸ್ವಲ್ಪ 1 ಗ್ಲಾಸು ಕಡಲೆ ಹಾಕೋಬೇಕು. 4 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಕಡಲೆ ಹಾಕ್ಕೊಂಡು ಅದನ್ನು ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದಿದ್ದೀವಿ. ಸೊ ಆಗ ಈ ರೀತಿ ಹಿಟ್ಟು ಸಿಗುತ್ತೆ ನಿಮಗೆ. ಓಕೆನಾ? ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಎಷ್ಟು ಬೇಕನ್ಸುತ್ತೆ, ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಥರ ಇದನ್ನು ಹಿಟ್ಟು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಇಲ್ಲಿ 2ರಿಂದ 3 ಗ್ಲಾಸ್ ಹಿಟ್ಟು ಹಾಕ್ಕೊಂಡಿದ್ದೀವಿ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿ. ಸೊ ಈ ರೀತಿ ಬರುತ್ತೆ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಈ ರೀತಿ ಎಲ್ಲನೂ ತಿರುಗಬೇಕು. ಸೊ ಗಂಟೆಲ್ಲ ಹೊಡೆದು ಈ ರೀತಿ ಮಾಡ್ಕೋಬೇಕು. ಆವಾಗ ಸಾಫ್ಟ್ ಆಗ್ತಾ ಹೋಗುತ್ತೆ. ಸೇಮ್ ರಾಗಿ ಮುದ್ದೆ ಥರನೇ. ಈ ಥರ ಮುಟ್ಟು ನೋಡಿದ್ರೆ ಸಾಫ್ಟ್ ಆಗುತ್ತೆ, ಕೈಗೆ ಅಂಟಲ್ಲ. ಸೊ ಆವಾಗ ಇದು ಆಗಿದೆ ಅಂತ ಅರ್ಥ. ಓಕೆ, ಸೊ ಆ ಹಿಟ್ಟನ್ನು ತೆಗೆದು ಇಲ್ಲಿ ಪ್ಲೇಟ್ ಮೇಲೆ ಹಾಕ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ತಟ್ಟೆ ಎಲ್ಲ ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಕಟ್ ಮಾಡೋಣ. ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಇವಾಗ ಹಾಕಿಲ್ಲ ಅಂದರೂ ಹಾಗೆ ತಿನ್ಬೋದು, ಬಟ್ ಕೊಬ್ಬರಿ ತುರಿ ಇತ್ತು ಅಂತ ಮೇಲ್ಗಡೆನೂ ಹಾಕೋತಿದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ. ಇದನ್ನು ಕಟ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇವತ್ತಿನ 2 ವರ್ಡ್ಸ್ ಯಾವ್ಯಾವುದು ಅಂದರೆ ಅಫೆಕ್ಟ್ ಆ್ಯಂಡ್ ಎಫೆಕ್ಟ್. ಇದು 2 ಡಿಫ್ರೆನ್ಸ್ ಏನು ಮತ್ತು ಏನು ಅರ್ಥ ಇದ್ರದ್ದು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಸರಿನಾ ತಪ್ಪಾ ಅಂತ ನಿಮಗೆ ಕಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ. ನಾನು ತುಂಬ ವೆರೈಟಿಯಾದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು.